ಅತಿ ಲೋಯೆಸ್ಟ್ ಟೆಂಪ್ರೇಚರ್ ಇರ್ತಕ್ಕಂಥದ್ದು ಏರಿಯಾ. ನಾವಿಲ್ಲಿ 2 ದಿನ ಸ್ಟೇ ಮಾಡಬೇಕು. ಮೈನಸ್ ಟೆಂಪ್ರೇಚರ್ ಅಂತ ಬಂದಾಗ ನಮಗೆ ಏನೇನು ಸಮಸ್ಯೆಗಳಾಗ್ತವೆ, ನಾವು ಯಾವ್ಯಾವ ಥರ ಕ್ರಮಗಳನ್ನು ತಗೋಬೇಕು ಅನ್ನೋದನ್ನು ನಾವು ಹಂಗೆ ಮೊದಲು ಈ ರೀತಿ ಕವರ್ ಆಗಿರಬೇಕು. ಆದಷ್ಟು ಬೆಚ್ಚಗಿರೋಕ್ಕೆ ಪ್ರಯತ್ನ ಪಡ್ರಿ. ನಿಮಗೆ ಎಷ್ಟೇ ಬೆಚ್ಚಗಿದ್ರೂ ಥಂಡಿ ಅನ್ನೋದು, ಶೀತ ಅನ್ನೋದು ನಿಮಗೆ ಹೊಡೆಯುತ್ತೆ. ಆ ಶೀತಕ್ಕೆ ತಲೆನೋವು ಬಂದೇ ಬರುತ್ತೆ. ನಿಮಗೆ ಮ್ಯಾಕ್ಸಿಮಮ್ ಏನು ಮೆಡಿಸಿನ್ಸ್ ತಗೊಳ್ಳೋದಲ್ಲೇ ಅದನ್ನು ಸಸ್ಟೈನ್ ಮಾಡ್ಕೊಳ್ಳೋ ಕೆಪಾಸಿಟಿ ಇರಬೇಕು ನಿಮಗೆ. ಮೆಡಿಸಿನ್ಸ್ಗಳು ಏನೂ ವರ್ಕೌಟ್ ಆಗೋಲ್ಲ ಇಲ್ಲಿ. ಪಿತ್ತ ಥರ ಆಗಿಬಿಟ್ಟು ನಿಮಗೆ ವಾಮಿಟ್ ಆಗುತ್ತೆ, ಅವೆಲ್ಲ ಸಹಜ ಇಲ್ಲೆಲ್ಲ. ಸೊ ಏನಕ್ಕೂ ಗಾಬರಿ ಆಗೋದು ಬೇಡ. ಸೊ ಏನು ಬರುತ್ತೆ ಅದನ್ನು ಅನುಭವಿಸ್ಕೊಂಡು ಹೋಗಬೇಕು. ದಟ್ ಇಸ್ ವಾಟ್ ಹಿಮಾಲಯ. ಆಲ್ಮೋಸ್ಟ್ ನಾವು ನಿನ್ನೆ ರಾತ್ರಿ -21 ಡಿಗ್ರಿಲಿದ್ವಿ. ಮಧ್ಯರಾತ್ರಿಯಲ್ಲಿ ಅಸಿಡಿಟಿ ಫಾರ್ಮೇಷನ್ ಆಗಿತ್ತು. ಆಫ್ಟರ್ ದಟ್ ಸ್ವಲ್ಪ ನೀರು ಕುಡಿಯೋದನ್ನ ಅಭ್ಯಾಸ ಮಾಡ್ಕೊಳ್ಳಿ. ಹಾಟ್ ವಾಟರ್ನ ಯೂಸ್ ಮಾಡಿ, ಕಂಟ್ರೋಲಿಗೆ ಬರುತ್ತೆ. ನೀವು ಟ್ಯಾಬ್ಲೆಟ್ಗೆ ಹೋಗ್ತೀನಿ ಅಂತ ಹೇಳಿದ್ರೆ ಅದರಿಂದ ಏನೂ ಉಪಯೋಗ ಆಗೋದಿಲ್ಲ ಅನ್ನೋದು ನನ್ನ ಅಭಿಪ್ರಾಯ. ಇಲ್ಲಿಗೆ ಬರಬೇಕಾದ್ರೆ ಸಹಜವಾಗಿ ಆಮ್ಲಜನಕದ ಕೊರತೆ ಉಂಟಾಗ್ತದೆ. ಸ್ವಲ್ಪ ಆಮ್ಲಜನಕದ ಕೊರತೆ ಉಂಟಾಗೋದ್ರಿಂದ ತಲೆಭಾರ, ಉಸಿರಾಡೋದು ತೊಂದರೆ, ಸ್ವಲ್ಪ ಅನೀಸಿನೆಸ್ಸು ಅಂತ ಒಂದು ಪ್ರಾಬ್ಲಮ್ ಸ್ಟಾರ್ಟ್ ಆಗುತ್ತೆ. ಆ ಕಾರಣದಿಂದ ರಾತ್ರಿ ಹೊತ್ತು ಡಿಸ್ಟರ್ಬ್ಡ್ ಸ್ಲೀಪ್ ಏನಂತಾರೆ ಅದನ್ನ ಆ ಥರ ಇರುತ್ತೆ. ಕಂಟಿನ್ಯೂಸ್ ಆಗಿ ನಿದ್ದೆ ಬರಲ್ಲ, ಅವಾಗ ಎಚ್ಚರಿಕೆ ಆಗುತ್ತೆ. ಸೊ ಏನಾದರೂ ಇದ್ದರೆ ಒಂದು ಆಕ್ಸಿಜನ್ ಸಿಲಿಂಡರ್ ಬರುತ್ತೆ ಸಣ್ಣದಾಗಿ, ಅದನ್ನ ಸ್ವಲ್ಪ ಆವಾಗ ಇದು ಮಾಡ್ಕೊಂಡ್ರೆ ಅದರದ್ದೇನು ಪ್ರಾಬ್ಲಮ್ ಏನು ಸಾಲ್ವ್ ಆಗುತ್ತೆ, ತೊಂದರೆ ಇರಲ್ಲ. ಸೊ ಇವುಗಳ ಜೊತೆಗೆ ಲಿಫ್ ಎಲ್ಲ ಡ್ರೈ ಆಗುತ್ತೆ, ಫೇಸ್ ಎಲ್ಲ ಡಾರ್ಕ್ ಆಕೈತಿ, ಇನ್ನೂ ಹೆಲ್ತ್ ಪ್ರಾಬ್ಲಮ್ಗಳು ಬರ್ತಾವೆ. ಚಳಿ ವಿಪರೀತ ಇತ್ತು ಅಂತಂದರೆ ಮೂಳೆ ತನಕ ಹೋಗಿ ಟಚ್ ಆಗಿ ತೊಂದರೆ ಆಗ್ಬೋದು. ಭಯಂಕರ ತಲೆನೋವಿದೆ ನನಗಂತೂ. ಬಟ್ ದಾರಿ ಬೇರೆ ಆಪ್ಷನ್ನೇ ಇಲ್ಲ. ಸಸ್ಟೈನ್ ಮಾಡ್ಕೊಳ್ಳೇಬೇಕು, ಸಸ್ಟೈನ್ ಆಗಲೇಬೇಕು, ಅದೇ ಅನಿವಾರ್ಯ. ಇಲ್ಲೂ ಕೂಡ ಜನ ಬದುಕಿದ್ದಾರೆ, ಜೀವನ ಮಾಡ್ತಾಯಿದ್ದಾರೆ. ನಮಗೆ ವಾತಾವರಣ ಸ್ವಲ್ಪ ಅಡ್ಜಸ್ಟ್ ಆಗೋ ತನಕ ಈ ಪ್ರಾಬ್ಲಮ್ಗಳು ಇದ್ದಿದ್ದೇ ಇರ್ತವೆ, ಅನುಭವಿಸೋಣ. ಇದೇ ಎಂಜಾಯ್ಮೆಂಟ್ ಹಿಮಾಲಯ. ಇವುಗಳಿಗೆಲ್ಲ ಹೆದರಿ ನಾವೇನಾದರೂ ಪ್ಯಾನಿಕ್ ಆದರೆ ಅವು ಇನ್ನೂ ಸಮಸ್ಯೆಗಳಾಗ್ತವೆ. ಹೆದರಬಾರ್ದು. ಈ ತರಹದ ಆರೋಗ್ಯ ಸಮಸ್ಯೆಗಳು ಇಲ್ಲಿ ಸಹಜ. ಒಂದೇ ಒಂದು ಪರಿಹಾರ ಅಂದರೆ ಧೈರ್ಯವಾಗಿರಬೇಕು, ನಿಯಮಿತವಾಗಿ ನೀರು ಕುಡಿಬೇಕು. ಯಾರಿಗೆ ಏನೂ ತೊಂದರೆ